ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಒಂದು ಐ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಫಸ್ಟು ನಾನು ಏನು ಮಾಡ್ತಾಯಿದ್ದೀನಿ, ಐಬ್ರೋ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಐಬ್ರೋ ಶೇಪ್ ಮಾಡ್ಕೋಬೇಕಾದ್ರೆ ನೀವು ಮಿಡ್ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲಿಂದ ಸ್ಟಾರ್ಟೆಲ್ಲ ಆದಮೇಲೆ ಲೈಕ್ ಇನ್ನು ಉಳಿದಿರುತ್ತಲ್ಲ ಈ ಕಡೆ ಸೈಡಲ್ಲಿ, ಆವಾಗ ಅದರಲ್ಲಿ ಇದು ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಐಬ್ರೋ ಶೇಪ್ ಮಾಡ್ಕೋಬೇಕು. ಅದನ್ನು ಫಿಲ್ ಮಾಡ್ಕೊಳ್ಳೋದು ಇರ್ಬೋದು, ಅದೆಲ್ಲನ ಸ್ಟಾರ್ಟಿಂಗಿಂದ ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ. ನಾವು ಮಿಡ್ ಲೆವೆಲಿಂದ ಸ್ಟಾರ್ಟ್ ಮಾಡ್ಕೊಂಡು ಆಮೇಲಿಂದ ನಾವು ಫಸ್ಟಿಗೆ ಬರಬೇಕು. ನನಗೆ ಆ್ಯಕ್ಚುಲಿ ಐಬ್ರೋ ಮಾಡಿಸಿ ಸ್ವಲ್ಪ ಜಾಸ್ತಿ ದಿವಸ ಆಗಿರೋದಕ್ಕೆ ಸ್ವಲ್ಪ ಬಿಗಿನಿಂಗಲ್ಲಿ ಸ್ವಲ್ಪ ಏರ್ ಗ್ರೋತ್ ಆಗಿದೆ, ಅದನ್ನು ಕಟ್ ಮಾಡ್ಕೋಬೇಕಷ್ಟೆ. ಆಮೇಲಿಂದ ನಿಮ್ಗೆ ಐಬ್ರೋ ಶೇಪ್ ನೀಟಾಗಿ ಕಾಣಿಸೋದಕ್ಕೋಸ್ಕರ ನಾವು ಕನ್ಸೀಲರ್ ಹಾಕ್ಕೋಬೇಕಾಗುತ್ತೆ. ಕನ್ಸೀಲ್ ಮಾಡ್ಕೋಬೇಕು. ಈ ಥರ ಬ್ರಷಲ್ಲಿ ಕನ್ಸೀಲ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೇನಾದರೂ ಕನ್ಸೀಲರ್ ಇದು ಮಾಡ್ಕೋಬೇಕಾದ್ರೆ ಫೌಂಡೇಶನ್ನು ಅಥವಾ ಕನ್ಸೀಲರ್ ಯಾವುದಾದ್ರೂ ಆಗಲಿ, ನಿಮ್ಮ ಸ್ಕಿನ್ ಬ್ರೈಟ್ ಇದ್ದರೆ, ಫೇರ್ ಇದ್ದರೆ ಅದಕ್ಕಿಂತ ಒಂದು ಶೇಡು ಲೈಟರ್ ಅಲ್ಲ ಡಾರ್ಕ್ ಆಗಿರೋದು ತಗೋಬೇಕು. ಅದೇ ನಿಮ್ಮ ಸ್ಕಿನ್ ಕಲರ್ ತಗೊಂಡ್ರೆ ಅದೊಂಥರ ಲೈಕ್ ಪೇಂಟಿಂಗ್ ಥರ ಅನಿಸ್ಬಿಡುತ್ತೆ. ಅದಕ್ಕಿಂತ ಒಂದು ಸ್ಕಿನ್ ಲೈಟರ್ ತಗೊಂಡ್ರೆ ನಿಮಗೆ ಲೈಕ್ ನ್ಯಾಚುರಲ್ ಲುಕ್ ಕೊಡುತ್ತೆ. ಇದನ್ನು ನೋಡಿ, ಒಂದು ಐ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಈ ಥರ ಎಲ್ಲ ಇದು ಮಾಡ್ಕೊಂಡಿದ್ದು. ಈಗ ನಾನು ಪೌಡ್ರ್ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೌಡರ್ ಟ್ಯಾಪ್ ಆದಮೇಲೆ ಇನ್ನೊಂದು ತಿರ್ಗಾ ಪೌಡರ್ ಟಚ್ ಆಗುತ್ತೆ ಅಂತ ಇನ್ನೊಂದ್ಸರಿ ಜಸ್ಟ್ ಟಚಪ್ ಕೊಟ್ಟೆ ಅಷ್ಟೇ. ಈಗ ನೋಡಿ, ನಾನು ತುಂಬ ಅಂದರೆ ಲೈಕ್ ಒಂದು ಸ್ವಲ್ಪ ಶಿಮ್ಮರ್ ಮಿಕ್ಸ್ ಇರೋದ್ರಲ್ಲಿ ನನಗೆ ನಾನು ಪರ್ಪಲ್ ಕಲರ್ ಟ್ರೈ ಮಾಡೋದ್ರಿಂದ ಸ್ವಲ್ಪ ಫಸ್ಟು ತುಂಬ ಲೈಟರ್ ಕಲರ್ ತಗೋಬೇಕು. ಅದಕ್ಕೋಸ್ಕರ ಕ್ರೀಸ್ ಲೈನಿಂದ ಮೇಲೆ ಕ್ರೀಸ್ ಏರಿಯಾಕ್ಕೆ ನಾವು ಔಟರ್ ವಿ ಕಾರ್ನರಿಂದನೇ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ಡಾರ್ಕ್ ಆಯಿತು ಅನಿಸ್ತು, ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟು ಇನ್ನು ಸ್ವಲ್ಪ ಕಲರ್ ಟ್ಯಾಪ್ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಿಮ್ಮ ಬ್ರಷ್ಷು ಸ್ವಲ್ಪ ದೂರನೇ ಇಟ್ಕೋಬೇಕು. ನೋಡಿ, ಇಲ್ಲೊಂದು ಸ್ವಲ್ಪ ಡಾರ್ಕ್ ಆಯಿತು ಅನಿಸುತ್ತೆ, ಅಲ್ಲೊಂದು ಸ್ವಲ್ಪ ಲೈಟರ್ ಆಯಿತು ಅನಿಸುತ್ತೆ. ಅದಕ್ಕೆ ಮತ್ತೆ ಕಲರ್ ತಗೊಂಡು ಇದಕ್ಕೆ ಮ್ಯಾಚ್ ಮಾಡಬೇಕು ಅಂತ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ.
ಅದು ಲಿಡ್ ಏರಿಯಾಕ್ಕೆಲ್ಲ ತಗಬಾರ್ದು, ಬಟ್ ಸ್ವಲ್ಪ ಈ ಥರ ಬ್ಲೆಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ತಗಲುತ್ತೆ, ಬಟ್ ಜಾಸ್ತಿ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ಆ್ಯಕ್ಚುಲಿ ನಾನು ಮೆರೂನ್ ಕಲರ್ ತೊಗೋಬೇಕಾಯಿತು ಔಟರ್ ವಿ ಕಾರ್ನರಲ್ಲಿ, ಆಮೇಲಿಂದ ಮೆರೂನ್ ಕಲರು ಮತ್ತು ಸ್ವಲ್ಪ ಬರ್ಗೆಂಡಿ ಕಲರ್ ಬರುತ್ತಲ್ಲ, ಲೈಕ್ ಬೀಟ್ರೂಟ್ ಕಲರ್, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಮೆರೂನು ಕೂಡ ಅದನ್ನು ಸ್ವಲ್ಪ, ಆ್ಯಕ್ಚುಲಿ ನೀವು ಮೆರೂನ್ ಪರ್ಟಿಕ್ಯುಲರಾಗಿ ಮೆರೂನ್ ಕಲರ್ ಒಂದು ತೊಗೊಂಡ್ಬಿಟ್ರೆ ಔಟರ್ ವಿ ಕಾರ್ನರಿಂದ ಸ್ವಲ್ಪ ಮೇಲೂ ಕೂಡ ಬಂದು ಕ್ರೀಸ್ ಏರಿಯಾ ಮೇಲೂ ಬಂದರೂ ಪರವಾಗಿಲ್ಲ. ಔಟರ್ ವಿಗೆ ಬರಬೇಕು, ಸ್ವಲ್ಪ ಮೇಲೆ ಬಂದರೂ ಪರವಾಗಿಲ್ಲ. ಬಟ್ ಐ ಶೇಡ್ ಮಾಡಬೇಕಾದ್ರೆ ನೀಟಾಗಿ ಬ್ಲೆಂಡ್ ಆಗಬೇಕು. ಅದು ಮತ್ತು ಬರ್ಗ್ಯಾಂಡಿ ಕಲರ್ ತಗೊಂಡೆ, ಲೈಕ್ ನೋಡೋದು ಕಣ್ಣಿಂದ ಇದಕ್ಕೆಲ್ಲ ಆಯಿತು. ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಲೈಟರ್ ಕಲರ್, ಅದನ್ನು ನಾನು ಕಣ್ಣಿನ ಕಾರ್ನರಿಂದ, ಅಂದರೆ ಈ ಕಡೆ ಸೈಡು ಔಟರ್ ವಿ ಬಿಟ್ಟು ಇನ್ನೊಂದು ಸೈಡ್ನಲ್ಲಿ ಸ್ವಲ್ಪ ಲೈಟರ್ ಸೈಡ್ ಇರಬೇಕು, ಯಾಕಂತಂದರೆ ಲೈಟಿಂದ ಡಾರ್ಕ್ ಆಗಬೇಕಲ್ಲ, ಅದಕ್ಕೋಸ್ಕರ ಲೈಟರ್ ಶೇಡ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಆಮೇಲೆ ಶಿಮ್ಮರ್ ನೋಡ್ತಾ ಇದ್ದೆ, ಲೈಕ್ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ಔಟರ್ ವಿ ಬಿಟ್ಟು ಇನ್ನೊಂದು ಕಡೆ ಸ್ವಲ್ಪ ಡಾರ್ಕ್ ಪರ್ಪಲ್ ಬರಲಿ ಅಂತ ಶಿಮ್ಮರ್ ಮಾಡ್ತಾಯಿದ್ದೆ. ಬಟ್ ಅಷ್ಟೊಂದು ಡಾರ್ಕ್ ಕಲರ್ ಶಿಮ್ಮರ್ಸ್ ಇರಲಿಲ್ಲ ಅದರಲ್ಲಿ, ತುಂಬ ಎಲ್ಲ ಲೈಟರ್ ಕಲರೇ ಇತ್ತು. ಆದರೂ ಕೂಡ ಟ್ರೈ ಮಾಡಿದೆ. ಆ್ಯಕ್ಚುಲಿ ನಿಮಗೆ ಈ ಥರ ಸ್ಪ್ರೆಡ್ ಆಗಿದ್ರೆ ನಿಮ್ಮ ವೆಟ್ ವೈಪ್ಸ್ ತೊಗೊಂಡು ಈ ಥರ ಲೈಕ್ ಹಿಂಗೆ ಕ್ರಾಸಲ್ಲಿ ನೀವು ಇದು ಮಾಡಿದ್ರೆ ನಿಮ್ಗೆ ಒಳ್ಳೆ ಶೇಪ್ ಸಿಗುತ್ತೆ. ನೀವು ಒಂಥರ ಶೇಪ್ ತೊಗೋಬೋದು, ಸ್ಪ್ರೆಡ್ ಆದರೂ ಏನು ಯೋಚನೆ ಮಾಡಬೇಕಾಗಿಲ್ಲ. ಸೊ ಈ ಥರ ನಾವು ಬ್ಲೆಂಡ್ ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು ಅಂತೇಳಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೆ. ಮತ್ತು ನಾನು ಟ್ರೈ ಮಾಡ್ತಾಯಿದ್ದೆ ಪರ್ಪಲ್ ಕಲರ್ ಬರುತ್ತೆ ಅಂತ, ಬಟ್ ಅದು ಕೂಡ ಅಷ್ಟು ಡಾರ್ಕ್ ಇರಲಿಲ್ಲ. ಸ್ವಲ್ಪ ಬ್ಲೂನು ಇದನ್ನು ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಡಾರ್ಕ್ ಯಾವುದೂ ಇರಲಿಲ್ಲ ಪರ್ಪಲಲ್ಲಿ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಬ್ಲ್ಯಾಕ್ ಕಲರು ಒಂದು ಸ್ಮೋಕಿ ಲುಕ್ಕೂ ಕೊಡ್ಬೋದಾಯಿತು. ಸೊ ನಾನು ಅದು ಮಾಡಿದೆ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಶುಗರ್ದು 2 ತೊಗೊಂಡಿದ್ದೆ, ಒಂದು 2 ಮಿಸ್ಸಾಗಿ 2 ಆರ್ಡರ್ ಮಾಡಿದ್ದೆ ಬೇಕಾಗೋದೆ ಅಂತ. ಬಟ್ ನನ್ನ ಹತ್ರ ಯಾವುದೋ ಖಾಲಿ ಆಗಿರೋದು ಬಿಟ್ಟು ಚೆನ್ನಾಗಿರೋದು ತಗೊಂಡೋಗಿದ್ದಾರೆ ಶುಗರು. ನನ್ನ ಹತ್ರ ಈಗ ಐಲೈನರು ಇಲ್ಲ, ಮತ್ತು ಈಗ ಇನ್ನೊಂದು ತೊಗೋಬೇಕು. ಶುಗರ್ ಚೆನ್ನಾಗಿರುತ್ತೆ ಅಂತ, ಬಟ್ ನಂಗೆ ನಿಜ ಶುಗರ್ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಮೆಬಿಲಿನೇ ಬೆಟರು. ಮೆಬಿಲಿನ್ ಲ್ಯಾಕ್ಮಿ ಟ್ರೈ ಮಾಡಿಲ್ಲ, ಮೆಬಿಲಿನ್ ಮುಂಚೆ ಟ್ರೈ ಮಾಡಿದ್ದೀನಿ. ಮೆಬಿಲಿನ್ ಚೆನ್ನಾಗಿರುತ್ತೆ ಲೈಕ್ ಐಲೈನರಲ್ಲಿ. ಮತ್ತು ಕಾಜಲ್, ನಂಗೆ ಶುಗರ್ ಅಷ್ಟು ಡಾರ್ಕಾಗಿ ಬರೋದಿಲ್ಲ, ಮತ್ತು
ತುಂಬ ಯೂಸ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸ್ತಿದೆ ನನಗೆ ಪರ್ಸ್ನಲಿ, ಗೊತ್ತಿಲ್ಲ, ಬಟ್ ಬೇರೆಯವ್ರಿಗೆಲ್ಲ ಇಷ್ಟ ಆಗ್ಬೋದು. ಈಗ ನಾನು ಡಾರ್ಜ್ಲರೇ ತಗೊಂಡಿದ್ದೀನಿ ಐಲೈನರೆಲ್ಲ ಹಾಕಿ, ಮತ್ತು ಇನ್ನೊಂದು ಸ್ವಲ್ಪ ಈ ಕಾರ್ನರಲ್ಲಿ ಇದೆಯಲ್ಲ ಅಲ್ಲೆಲ್ಲ ನಾನು ಕಾಜಲ್ ಅಪ್ಲೈ ಮಾಡಿ ಆಮೇಲಿಂದ ಆ್ಯಕ್ಚುಲಿ ನನ್ನ ಹತ್ರ ವೆಟ್ ವೈಪ್ಸ್ ಇರಲಿಲ್ಲ ವಿಡಿಯೋ ಮಾಡಬೇಕಾದ್ರೆ. ಇದು ತುಂಬ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಎಷ್ಟೇ ಕೇರ್ಫುಲ್ಲಾಗಿ ಇದು ಮಾಡಿದ್ರು. ಡಾರ್ಜ್ಲರು ನೋ, ಲೈಕ್ ಇಟ್ಸ್ ಆಫೀಸ್ಗಾದ್ರೂ ಒಂದು ಸ್ವಲ್ಪ 1 ಅವರ್ 2 ಅವರಲ್ಲಿ ಇರುತ್ತೆ ಅಂತಂದರೆ ಒಂದು ಸ್ವಲ್ಪ ಅಷ್ಟೇ ಐಲೈನರಾಗಿ ಯೂಸ್ ಮಾಡ್ಬೋದು. ಬಟ್ ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ, ಇದೆಲ್ಲ ಸ್ವಲ್ಪ ಮೇಲೆ ಸ್ಪ್ರೆಡ್ ಆಯಿತು. ಬಟ್ ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಫಸ್ಟು ನಾನು ಐಲೈನರ್ ಒಂದು ಮತ್ತು ಕೆಲವೊಂದು ಐಟಮ್ಸ್ ನೋಡಿ ಎಷ್ಟೇ ಕೇರ್ಫುಲ್ಲಾಗಾದರೂ ಅದು ಸ್ಪ್ರೆಡ್ ಆಯಿತು. ಮತ್ತು ಈ ಥರ ಆಯಿತು ಅಂದರೆ ನಾನು ಜಸ್ಟ್ ವೀಡಿಯೋಕ್ಕೋಸ್ಕರ ಈ ಥರ ಮಾಡಿದ್ದು. ಸೊ ಅದನ್ನು ಸ್ವಲ್ಪ ಕನ್ಸೀಲರ್ ಹಾಕಿ ನಾವು ಒಂದು ಸ್ವಲ್ಪ ಇದು ಮಾಡ್ಬೋದು. ಬಟ್ ಟಚ್ ಅಪ್ ಕೊಟ್ಟರು ನಾರ್ಮಲಾಗಿ ಆ ಲುಕ್ ಬಂದಿರುತ್ತಲ್ಲ ಅದು ಹೊರಟೋಗ್ಬಿಡುತ್ತೆ. ಸೊ ಈ ಥರ ನಾನು ಪರ್ಪಲಲ್ಲಿ ಕ್ರಿಯೇಟ್ ಮಾಡಿದೆ. ಬಟ್ ನಂಗೆ ಇನ್ನೂ ಎಷ್ಟೊಂದು ಶಿಮ್ಮರ್ಸ್ ಎಲ್ಲ ತೊಗೋಬೇಕು. ಶಿಮ್ಮರ್ಸ್ ಎಲ್ಲ ಅದೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ. ಇದ್ದಿದ್ದಾಗ ನನಗೆ ಲೈಕ್ ಓಕೆ ಥರ ತುಂಬ ಚೆನ್ನಾಗಿದೆ ಅಂತನೂ ಇಲ್ಲ, ತುಂಬ ಚೆನ್ನಾಗಿಲ್ಲ ಅಂತಲ್ಲ. ಐ ಶ್ಯಾಡೋ ಲುಕ್ಸ್ ಲೈಕ್ ಪರ್ಪಲಲ್ಲಿ ನೋಡಿ. ಇದು ಏನು ಹಾಕೊಂಡ್ರು ಬಟ್ ವೆಟ್ ವೈಪ್ಸ್ ಇದ್ದರೆ ಚೆನ್ನಾಗೆ ರಿಮೂವ್ ಆಗೋದು, ಅದು ಹೋಗ್ತಾ ಇಲ್ಲ. ಬಟ್ ಮೇಕಪ್ ಎಲ್ಲ ಮಾಡಾದ್ಮೇಲೆ ಒಂದು ಐ ಶ್ಯಾಡೋಕ್ಕೆ ಲುಕ್ ಸಿಗುತ್ತೆ. ಲಾಸ್ಟಲ್ಲಿ ಒಂದು ವೀಡಿಯೋ ಹಾಕಿರ್ತೀನಿ ಅವಾಗಲೂ, ಮತ್ತು ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ಫಸ್ಟು ನಾವು ಆ್ಯಕ್ಚುಲಿ ಐ ಶ್ಯಾಡೋ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆ ಶಿಮ್ಮರ್ಸ್ ಎಲ್ಲ ಅಪ್ಲೈ ಮಾಡಿದಾಗ ನಮ್ಮ ಮೇಕಪ್ ಮಾಡಿದ್ಮೇಲೆ ಐ ಶ್ಯಾಡೋಗೆ ಹೋಗ್ತೀವಿ ಅಂತಂದರೆ ಆ ಶಿಮ್ಮರ್ಸ್ ಗ್ಲಿಟರ್ಸ್ ಎಲ್ಲನ ನಮ್ಮ ಮೇಕಪ್ ಮೇಲೆ ಹಂಗಂಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಐ ಮೇಕಪ್ ಮಾಡಿ ಆಮೇಲಿಂದ ನಾವು ಫೇಸ್ ಮೇಕಪ್ನ ಮೇಕ್ ಓವರ್ ಮಾಡಬೇಕು. ನೋಡಿ ಇದು ಕೂಡ ಒಂದು ಸ್ವಲ್ಪ ಇದು ನೋಡಿ, ಇದು ಫೈನಲ್ ಲುಕ್ ಕಾಜಲ್ದು. ನಾನು ವೆಟ್ ವೈಪ್ಸ್ ಇದ್ದರೆ ಆಮೇಲಿಂದ ಈ ಥರ ಕಾಣಿಸ್ತು. ಅದನ್ನು ಸ್ವಲ್ಪ ಈ ಕಡೆ ಲೈಕ್ ರೈಟ್ ಐಸ್ ಒಂದು ಸ್ವಲ್ಪ ಇದಾಯಿತು. ಬಟ್ ಓವರಾಲ್ ಇನ್ನೂ ನಾನು ಚೆನ್ನಾಗಿ ಮಾಡ್ಕೋಬೋದಾಯಿತು. ಬಟ್ ಇದು ತುಂಬ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಡಾಬರ್ದು ನಾನು ಇದು ಮಾಡೋಕ್ಕೋಗಲಿಲ್ಲ. ಸೊ ಈ ಥರ ಲುಕ್ ಬಂದಿದೆ. ಲೈಕ್ ಮೇಕಪ್ ಎಲ್ಲ ಆದಮೇಲೆ ಒಂದು ವೀಡಿಯೋ ಹಾಕಿದ್ದೀನಿ, ಆವಾಗ ಸ್ವಲ್ಪ ಇರುತ್ತೆ ಲುಕ್ ವೈಸ್. ನಿಮ್ಗೆ ಅವಾಗ ಡಿಫ್ರೆನ್ಸ್ ಕಾಣಿಸುತ್ತೆ. ಮೇಕಪ್ ಎಲ್ಲ ಆದಮೇಲೆ ಐ ಶ್ಯಾಡೋಕ್ಕೆ ಒಂದು ಚೆನ್ನಾಗಿ ಲುಕ್ ಬರುತ್ತೆ ನೋಡಿ. ಇದೊಂದು ಲುಕ್ಕು, ಮತ್ತು ನಾನು ಇನ್ನೊಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ, ಆವಾಗ ಒಂದು ಲುಕ್ ಹಾಕ್ತೀನಿ. ಸೊ ಇದು ನೋಡಿ, ಇದು ನನ್ನ ಮೇಕಪ್ ಆದಮೇಲೆ ಐ ಶ್ಯಾಡೋಕ್ಕೆ ಈ ಥರ ಲುಕ್ ಬಂತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.